ಎಲೆಕ್ಷನ್ ಜಾತ್ರೆಯಲ್ಲಿ ನಾವು ಒಂದು 5-6 ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀವಿ. ಆ ಎಲ್ಲ ಸುದ್ದಿಗಳ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಇನ್ಸೈಡ್ ಡೀಟೇಲ್ಸ್ ಹಾಗೂ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳಾದಂಥ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್, ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್, ಹಾಗೆ ನವದೆಹಲಿಯಿಂದ ನನ್ನ ಸಹೋದರಿ ರಂಜಿತ್ ಹಾಗೂ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ಎಲ್ಲರದ್ದು ಕೂಡ ಮಾತಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಪ್ರಧಾನಿ ನರೇಂದ್ರ ಮೋದಿಯವರ ರಾಜ್ಯ ಪ್ರವಾಸ ಏನು ಫಿಕ್ಸ್ ಆಗಿತ್ತು, ಅದರಲ್ಲಿ ಕೊಂಚ ಬದಲಾವಣೆಗಳಾಗಿದೆ ನೋಡಿ. ಕಲಬುರಗಿ ಮತ್ತು ಶಿವಮೊಗ್ಗಕ್ಕೆ ಮಾತ್ರ ಭೇಟಿ ಕೊಡ್ತಿದ್ದಾರೆ. ಸದ್ಯಕ್ಕೆ ಕೋಲಾರ, ಧಾರವಾಡ, ಬೀದರ್ ಭೇಟಿಯನ್ನಿತ್ತು, ಅದು ರದ್ದಾಗಿದೆ ಅಂತ ಹೇಳಲಾಗ್ತಾ ಇದೆ. ಎರಡೇ ಕಡೆಗೆ ಅವರು ಆಗಮಿಸ್ತಿದ್ದಾರೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ, ಮೊದಲಿಗೆ ಇದ್ದಿದ್ದು ಕರ್ನಾಟಕದಲ್ಲಿ ಸುಮಾರು 4-5 ಕಡೆ ಪ್ರಮುಖವಾಗಿ ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ಸಭೆಗಳನ್ನ ನಡೆಸಬೇಕಾಗಿತ್ತು. 15ನೇ ತಾರೀಕು ಕೋಲಾರ ಅಂತ ಇತ್ತು, ಆ ಬಳಿಕ 17ನೇ ತಾರೀಕು ಶಿವಮೊಗ್ಗ ಅಂತಿತ್ತು, 18ನೇ ತಾರೀಕು ಬೀದರ್ ಅಂತಿತ್ತು, 19ನೇ ತಾರೀಕು ಧಾರವಾಡ ಅಂತಿತ್ತು. ಆದರೆ ಈ ಎಲ್ಲ ಪ್ರವಾಸಗಳು ಕೂಡ ರದ್ದಾಗಿದೆ, ಅಂದರೆ ಬದಲಾಗಿದೆ. ರದ್ದಾಗಿರೋದ್ರ ಜೊತೆಗೆ ಬದಲಾವಣೆ ಕೂಡ ಆಗಿದೆ. ಮಾರ್ಚ್ 16ನೇ ತಾರೀಕು ಕಲಬುರಗಿಯಲ್ಲಿ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಾರ್ಚ್ 18ನೇ ತಾರೀಕಿನಂದು ಶಿವಮೊಗ್ಗದಲ್ಲಿ ನಡೆಯುವಂಥ ಪ್ರಚಾರದ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಕಾರಣ ಇನ್ನೂ ಗೊತ್ತಾಗಿಲ್ಲ. ಕೋಲಾರ, ಧಾರವಾಡ, ಬೀದರ್ ಈ ಭಾಗಕ್ಕೆ ಮಾತ್ರ ಅವರು ಭೇಟಿ ಕೊಡಬೇಕಾಗಿತ್ತು. ಅಲ್ಲೂ ಕೂಡ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಬೇಕಾಗಿತ್ತು. ಆದರೆ ಅದೆಲ್ಲವೂ ಕೂಡ ಕ್ಯಾನ್ಸಲ್ ಆಗಿದೆ, ರದ್ದಾಗಿದೆ. ನೋಡಿ, ನಿನ್ನೆಯೇ ಕೋಲಾರದ ನಾಯಕರೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದರು. ನಮಗೆ ಬರಬೇಕಿತ್ತು, ಆದರೆ ಯಾಕೆ ಬರ್ತಾ ಇಲ್ಲ ಪ್ರಚಾರದಲ್ಲಿ? BJP, ಅದರಲ್ಲೂ ಪ್ರಮುಖವಾಗಿ BJP ಕಾರ್ಯಕರ್ತರಲ್ಲಿ ಆಗ್ತಾ ಇರುವಂಥ ಟಾಕ್ ಇದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಮಾಹಿತಿಯನ್ನು ಕೊಡ್ತಾರೆ. ನಟೇಶ್, ಯಾವ ಕಾರಣಕ್ಕೋಸ್ಕರ ಇಲ್ಲಿ ಕೋಲಾರ, ಧಾರವಾಡ ಹಾಗೂ ಬೀದರ್ ಭೇಟಿ ರದ್ದಾಗಿದ್ದು? ಏನು ರೀಸನ್? ಎಸ್ ನಾಗೇಂದ್ರ ಬಾಬು, ಲೋಕಸಭಾ ಚುನಾವಣೆ ಹಿನ್ನೆಲೆ ಏನು 15ನೇ ತಾರೀಕಿನಂದು ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯ ಪ್ರವಾಸವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರ ಒಂದು ವೇಳಾಪಟ್ಟಿಯಲ್ಲೂ ಕೂಡ ಬದಲಾವಣೆ ಆಗಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ದಕ್ಷಿಣ ಭಾರತದ ಪ್ರವಾಸದಲ್ಲಿ ಒಂದು ಸಣ್ಣ ಬದಲಾವಣೆ ಆಗಿರ್ತಕ್ಕಂಥದ್ದು. ಇದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಎನ್ನುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ 15ನೇ ತಾರೀಕಿನಂದು ಏನು ಬಹಳಷ್ಟು ವಿಚಾರಗಳು ಕೂಡ ದೆಹಲಿಯ ಮಟ್ಟದಲ್ಲಿ ಅಂದರೆ ಈ ಲೋಕಸಭಾ ಚುನಾವಣೆಯ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಕ್ಕಂಥದ್ದು. ಹಾಗಾಗಿ ಈ ಪ್ರವಾಸದಲ್ಲೂ ಕೂಡ ಬದಲಾವಣೆ ಆಗಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರಕ್ಕೆ, ಇನ್ನು ರಾಜ್ಯದ ವಿಚಾರಕ್ಕೆ ಬಂದರೆ 15ನೇ ತಾರೀಕಿನಂದು ಏನು ರಾಜ್ಯದಲ್ಲಿ ಹಲವು ಜಿಲ್ಲೆಗಳಿಗೆ ಭೇಟಿ ಕೊಡುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ವೇಳಾಪಟ್ಟಿ ಆಗಿರ್ತಕ್ಕಂಥದ್ದು. ಆದರೆ 16ನೇ ತಾರೀಕಿಗೆ ಮುಂದೂಡಿರ್ತಕ್ಕಂಥದ್ದು ಬಹಳ ಕುತೂಹಲವನ್ನು ಕೂಡ ಹುಟ್ಟಿಸಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಏನು ಬಿಜೆಪಿಯಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಉಂಟಾಗಿರ್ತಕ್ಕಂಥದ್ದು ಟಿಕೆಟ್ ವಿಚಾರ. ನಟೇಶ್ ಏನಾಗುತ್ತೆ ಅಂತೇಳಿ, ಯಾಕೆಂತಂದ್ರೆ ಕೋಲಾರ, ಅದರಲ್ಲೂ ಪ್ರಮುಖವಾಗಿ ಧಾರವಾಡ, ಬೀದರ್ನ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿತ್ತು, ಆದರೆ ರದ್ದಾಗಿದೆ. ಪ್ರಮುಖವಾದಂಥ ಕಾರಣಗಳು ಇನ್ನಷ್ಟೇ ತಿಳಿಯಬೇಕಾಗಿದೆ. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ, ಹಾಗೆ ಸಂಪರ್ಕದಲ್ಲಿ ನಟೇಶ್.